ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಮಕ್ಕಳೇ, ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 51ನೇ ಅಧ್ಯಾಯ 46ನೇ ವಚನವನ್ನು ನಾವು ಈಗ ಓದಿಕೊಳ್ಳೋಣ. ನಿಮ್ಮ ಎದೆಯು ಕುಂದದಿರಲಿ, ದೇಶದಲ್ಲಿ ಕಿವಿಗೆ ಬೀಳುವ ಸುದ್ದಿಯು ನಿಮ್ಮನ್ನು ಹೆದರಿಸದಿರಲಿ. ಒಂದು ವರ್ಷ ಒಂದು ಸುದ್ದಿಯು, ಮತ್ತೊಂದು ವರ್ಷ ಮತ್ತೊಂದು ಸುದ್ದಿಯು ಹರಡುತ್ತಿರುವವು. ಬಲಾತ್ಕಾರವು ದೇಶದಲ್ಲಿ ಪ್ರಬಲವಾಗುವುದು, ಅಧಿಕಾರಿಯು ಅಧಿಕಾರಿಗೆ ವಿರೋಧಿಯಾಗುವನು. ಆಮೇನ್. ಹಲ್ಲೆಲೂಯಾ. ನೋಡಿ ಪ್ರಿಯ ದೇವ ಜನಗಳೇ, ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಂದರೆ, ನಿಮ್ಮ ಎದೆಯು ಕುಂದದಿರಲಿ. ಅಂದರೆ ಇವತ್ತು, ಅಂದರೆ ಈ ದಿನಗಳಲ್ಲಿ ಈ ದೇಶಗಳಲ್ಲಿ ನಡೆಯುತ್ತಿರುವಂಥ ಈ ಭಯಂಕರವಾದಂಥ ಸುದ್ದಿಗಳು ನಾವು ಪ್ರತಿದಿನ ಕೇಳ್ತಾನೆ ಇದ್ದೀವಿ. ಒಂದಲ್ಲ ಒಂದು ಸುದ್ದಿಗಳನ್ನ ನಾವು ಏನು ಮಾಡ್ತಾ ಇದ್ದೀವಿ, ಇವತ್ತು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದನ್ನು ಕೇಳುವಾಗ ಏನಾಗುತ್ತೆ, ನಮಗೆ ಒಂದು ಕಡೆ ಭಯ ಆಗುತ್ತೆ, ಒಂದು ಕಡೆ ಆತಂಕ ಆಗುತ್ತೆ, ಮತ್ತೊಂದು ಕಡೆ ಹೆದರಿಕೆ ಆಗುತ್ತೆ. ಕಾರಣ ಇಷ್ಟೇ ದೇವ್ರ ಮಕ್ಕಳೇ, ದೇವರು ಮೊದಲೇ ಇದನ್ನೆಲ್ಲ ಸತ್ಯವೇದ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಏನಂದರೆ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಜನರಿಗೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಮಹಾ ಭೂಕಂಪಗಳಾಗುವವು. ಅಲ್ಲಲ್ಲಿ ಬರಗಳು, ಉಪದ್ರವಗಳು ಬರುವವು. ಉತ್ಪಾತಗಳು ಆಕಾಶದಲ್ಲಿ ಮಹಾ ಸೂಚನೆಗಳು ತೋರುವವು. ಆಮೇನ್. ಹಲ್ಲೆಲೂಯಾ. ಯೆರೆಮೀಯನ ಪ್ರವಾದನೆ ಗ್ರಂಥ ಹೇಳ್ತಾ ಇದೆ, ನಿಮ್ಮ ಎದೆಯು ಕುಂದದಿರಲಿ, ನಿಮ್ಮ ಕಿವಿಗೆ ಬೀಳುವ ಸುದ್ದಿಯು ನಿಮ್ಮನ್ನ ಹೆದರಿಸದಿರಲಿ. ಅಂದರೆ ಈ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನೋಡುವಾಗ ಭಯಂಕರವಾಗಿ ಇವತ್ತು ಘಟನೆಗಳು, ಭಯಂಕರವಾದಂಥ ಸುದ್ದಿಗಳು ನಾವು ಇವತ್ತು ಕೇಳ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಅನೇಕ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ದೀವಿ, ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ, ಜನಗಳ ಮುಖಾಂತರವಾಗಿ ಕೇಳ್ತಾನೆ ಇದ್ದೀವಿ. ನೋಡ್ರಿ ಪ್ರಿಯ ದೇವ ಮಕ್ಕಳೇ, ಇರಾನ್ ದೇಶದಲ್ಲಿ ನೋಡುವಾಗ ಇಸ್ರೇಲ್ ಮತ್ತು ಅಮೇರಿಕ ದೇಶ ಜಂಟಿಯಾಗಿ ಇರಾನ್ ದೇಶದ ಮೇಲೆ ಯುದ್ಧವನ್ನು ಇವತ್ತು ಮಾಡ್ತಾ ಇದೆ. ಇಡೀ ಪ್ರಪಂಚಕ್ಕೆ ಗೊತ್ತು ಇದು. ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಲೋಕಾದ್ಯಂತ ಇರುವಂಥ ಎಲ್ಲ ಜನಗಳಿಗೆ ಇವತ್ತು ಇದು ಗೊತ್ತಿರುವಂಥ ವಿಷಯ. ಸುಮಾರು 1.5 ತಿಂಗಳಿನಿಂದ ನೋಡುವಾಗ ಇರಾನ್ ದೇಶ, ಇಸ್ರೇಲ್ ದೇಶ, ಅಮೇರಿಕ ದೇಶ, ಈ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನೋಡುವಾಗ ಭಯಂಕರವಾದಂಥ ಯುದ್ಧಗಳು ನಡೀತಾ ಇದೆ. ಈ ಯುದ್ಧಗಳ ಮುಖಾಂತರವಾಗಿ ಇವತ್ತು ಬಲಿಯಾಗ್ತಿರೋದು ಅಮಾಯಕ ಜನಗಳು, ಅಮಾಯಕ ಪ್ರಜೆಗಳು. ಯಾಕೆ ಯುದ್ಧ ನಡೀತಾ ಇದೆ? ಯಾತಕ್ಕೋಸ್ಕರ ಯುದ್ಧ ನಡೀತಾ ಇದೆ? ಯಾಕಂದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ದೇವರು ಹೇಳಿದ್ದಾರೆ, ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯಗಳು ಏಳುವವು ಮತ್ತು ಯುದ್ಧಗಳಾಗುವ ಸುದ್ದಿಯನ್ನು ನೀವು ಕೇಳುವಿರಿ ಎಂದು ದೇವರು ಹೇಳಿದ್ದಾರೆ. ಅಂದರೆ ಇವತ್ತು ಯುದ್ಧ ನಡೀತಾ ಇದೆ. ಯಾಕೆ ಯುದ್ಧ ನಡೀತಾ ಇದೆ? ಇರಾನ್ ದೇಶದಿಂದ ಅನೇಕ ರಾಷ್ಟ್ರಗಳಿಗೂ ದೇಶಗಳಿಗೂ ಬರಬೇಕಾಗಿರುವಂಥ ಈ ತೈಲಗಳು, ಕಚ್ಚಾ ತೈಲಗಳಿರ್ಬೋದು, ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ಗಳಿರ್ಬೋದು, ಎಣ್ಣೆ ಇರ್ಬೋದು, ಈ ರೀತಿಯಾಗಿ ಇರಾನ್ ದೇಶದಿಂದ ಬರಬೇಕಾಗಿರುವಂಥ ಅನೇಕ ಕಚ್ಚಾ ತೈಲಗಳ ಮೇಲೆ ಇಸ್ರೇಲ್ ಮತ್ತು ಅಮೇರಿಕ ದೇಶ ಬಾಂಬ್ಗಳು, ಕ್ಷಿಪಣಿಗಳು, ಮಿಸೈಲ್ಗಳು, ರಾಕೆಟ್ಗಳು, ಡ್ರೋನ್ಗಳನ್ನು ಬಳಸಿ ವಾಯುಸೇನೆ, ಭೂಸೇನೆ, ನೌಕಾಸೇನೆ, ಜಲಸೇನೆ, ಈ ರೀತಿಯಾಗಿ ನೋಡಿ ಯುದ್ಧ ನಡೀತಾ ಇದೆ. ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಅದೇ ಯೆರೆಮೀಯನ ಗ್ರಂಥ ಹೇಳ್ತಾ ಇದೆ, ಒಂದು ವರ್ಷ ಒಂದು ಸುದ್ದಿ, ಮತ್ತೊಂದು ವರ್ಷ ಮತ್ತೊಂದು ಸುದ್ದಿಯನ್ನು ನೀವು ಕೇಳ್ತೀರಾ. ಹೌದು, ಇವತ್ತು ನಾವು ಕೇಳ್ತಾನೆ ಇದ್ದೀವಿ. ದೇವರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ದೇವರ ವಾಕ್ಯ ಖಂಡಿತವಾಗಲೂ ಸತ್ಯವಾಗಿದೆ. ಯುದ್ಧದ ಮುಖಾಂತರವಾಗಿ ಇವತ್ತು ಎಷ್ಟೋ ನಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ವಿ. ಈ ದೇಶಗಳಲ್ಲಿ ಮಾಡುತ್ತಿರುವಂಥ ಈ ಯುದ್ಧದ ಪರಿಣಾಮವಾಗಿ ನಮ್ಮ ಭಾರತ ದೇಶದಲ್ಲಿ ನೋಡುವಾಗ ಗ್ಯಾಸ್ಗಳಿಗೆ, ಸಿಲಿಂಡರ್ಗಳಿಗೆ
ಮತ್ತು ಪೆಟ್ರೋಲ್ ಇರ್ಬೋದು, ಇಂಥ ಅನೇಕ ಈ ಕಚ್ಚಾ ತೈಲಗಳಿಗೆ ಭಯಂಕರವಾದಂಥ ಬೇಡಿಕೆಗಳಿರ್ಬೋದು, ದುಬಾರಿ ಇರ್ಬೋದು. ಇವತ್ತು ಇದನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವಂಥ ಈ ಸಾಮಾನ್ಯ ಜನಗಳು ಇವತ್ತೇನು ಮಾಡ್ತಾ ಇದ್ದಾರೆ, ಯುದ್ಧದಿಂದಾಗಿ ನಮ್ಮ ದೇಶ ಇವತ್ತೇನಾಗ್ತಿದೆ, ಬಹಳ ನಷ್ಟಗಳನ್ನು ಅನುಭವಿಸ್ತಾ ಇದೆ. ಯಾಕೆ ಈ ರೀತಿ ನಡೀತಾ ಇದೆ ಅಂದರೆ, ದೇವ್ರ ಮಕ್ಕಳೇ, ಯೇಸು ಸ್ವಾಮಿಯ ಎರಡನೆಯ ಬರವಣಿಗೆ ಅತೀ ಸಮೀಪವಾಗಿದೆ. ಆತನ ಬರುವಿಕೆ ಸಮೀಪವಾಗಿರುವುದರಿಂದ ಅವರು ಹೇಳಿದ್ರು, ಏಸಪ್ಪ ಈ ಲೋಕವನ್ನು ಬಿಟ್ಟು ಹೊರಡುವಾಗ ಶಿಷ್ಯರಿಗೆ ಹೇಳಿದ್ರು, ನಾನು ಬರುವುದಕ್ಕಿರುವಂಥ ಸೂಚನೆಗಳು ಯುದ್ಧಗಳು, ಬರಗಳು, ಉತ್ಪಾತಗಳು, ಉಪದ್ರವಗಳು, ಅಂಟು ರೋಗಗಳು, ಅಗ್ನಿ ಅನಾಹುತಗಳು ಭಯಂಕರವಾಗಿ ದೇಶಗಳಲ್ಲಿ, ರಾಜ್ಯಗಳಲ್ಲಿ, ರಾಷ್ಟ್ರಗಳಲ್ಲಿ ಈ ರೀತಿಯಾಗಿ ಅಲ್ಲಲ್ಲಿ ಇದೆಲ್ಲ ನಡೆಯುತ್ತೆ. ಇದನ್ನು ನೀವೆಲ್ಲ ಕೇಳ್ತೀರಂತ ಯೇಸು ಸ್ವಾಮಿ ಸ್ವತಃ ಈ ಲೋಕದಲ್ಲಿ ಇರುವಾಗಲೇ ಅವರು ಹೇಳಿದ್ರು. ಅದೇ ಇವತ್ತು ನಾವು ನೋಡ್ತಿರುವಂಥ ಈ ದೃಶ್ಯಗಳು, ಈ ಯುದ್ಧಗಳು, ಈ ಭಯಂಕರವಾದಂಥ ಈ ಬೆಂಕಿ ಅನಾಹುತಗಳು, ಈ ಸೃಷ್ಟಿಗಳಲ್ಲಿ ನೋಡುವಾಗ ಅನೇಕ ಭಯಂಕರವಾದಂಥ ಪ್ರವಾಹಗಳಿರ್ಬೋದು, ಮತ್ತು ಭಯಂಕರವಾದಂಥ ಅಗ್ನಿ ಅನಾಹುತಗಳಿರ್ಬೋದು, ರಕ್ತಪಾತಗಳಿರ್ಬೋದು. ಇವತ್ತು ಇದೆಲ್ಲ ನಡೀತಾ ಇದೆ ಪ್ರಿಯ ದೇವಜನರೇ. ಇದೆಲ್ಲ ಆಗೋದಕ್ಕೆ ಕಾರಣ ಒಂದೇ, ಯೇಸು ಸ್ವಾಮಿ ಬೇಗ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಬರುವುದಕ್ಕಿರುವಂಥ ಎಲ್ಲ ಸೂಚನೆಗಳು ಇವತ್ತು ಪ್ರಪಂಚಾದ್ಯಂತ, ಲೋಕಾದ್ಯಂತ ಇವತ್ತು ಜನಗಳು ನೋಡ್ತಾ ಇದ್ದಾರೆ, ಅದನ್ನು ಕೇಳ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯವು ಕುಂದದಿರಲಿ. ಹೌದು, ಇದನ್ನೆಲ್ಲ ನೋಡುವಾಗ ಒಂದು ಕಡೆ ಭಯ ಆಗುತ್ತೆ, ಮತ್ತೊಂದು ಕಡೆ ಸಂತೋಷ. ಯಾಕೆ ಹೇಳ್ರಿ, ದೇವ್ರು ಬೇಗ ಬರ್ತಾ ಇದ್ದಾರೆ. ಅಂದರೆ ಆತನನ್ನು ನಂಬಿರುವಂಥ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ, ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡಿರುವಂಥ ದೇವರ ಮಕ್ಕಳಿಗೆ ಇದು ಏನಂತೆ ಸುದಿನ. ಅಂದರೆ ಈ ಪ್ರಪಂಚದಲ್ಲಿ ನಡೀತಿರುವಂಥ ಈ ಮಹಾಯುದ್ಧಗಳು, ಇದನ್ನು ನೋಡುವುದಕ್ಕೆ ಇವತ್ತು ದೇವರ ಮಕ್ಕಳು ಇದ್ದಾರೆ. ಆದರೆ ಅದರ ಮಧ್ಯದಲ್ಲಿ ಪ್ರಾರ್ಥನೆಗಳು ಮಾಡಿಕೊಂಡು, ಉಪವಾಸಗಳನ್ನು ಮಾಡಿಕೊಂಡು, ಈ ಯುದ್ಧ ನಿಲ್ಲಬೇಕು ದೇವರೇ, ಯುದ್ಧ ಬೇಡ. ಇದರ ಮಧ್ಯದಲ್ಲಿ ಅಮಾಯಕ ಜನಗಳು ಬಲಿಯಾಗ್ತಾ ಇದ್ದಾರೆ, ಅನೇಕ ನಷ್ಟಗಳು ದೇಶಗಳಿಗೆ ಉಂಟಾಗ್ತಾ ಇದೆ. ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇರುವಂಥ ಅನೇಕ ಪ್ರಜೆಗಳಿಗೆ ಇವತ್ತು ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲೆಲ್ಲೂ ನೋಡಿದ್ರು ಇವತ್ತು ಸಭೆಗಳಲ್ಲಿರ್ಬೋದು, ದೇವ್ರ ಮಕ್ಕಳಿರ್ಬೋದು, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆಗಳನ್ನು ಮಾಡುವಾಗ ದೇವರ ಮನಸ್ಸು ಏನಾಗುತ್ತೆ, ಕರಗುತ್ತೆ. ಅಯ್ಯೋ, ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ವಾ, ಅಳ್ತಾ ಇದ್ದಾರಲ್ವಾ, ನಾನೇನು ಮಾಡಬೇಕು, ಯುದ್ಧವನ್ನು ನಿಲ್ಲಿಸಬೇಕು. ಹೌದು, ಯುದ್ಧಗಳನ್ನು ತಡೆದು ನಿಲ್ಲಿಸುವ ದೇವರು ಯೇಸು ಸ್ವಾಮಿ. ಈ ಯುದ್ಧ ನಿಲ್ಲಬೇಕು. ಪ್ರಪಂಚದಲ್ಲಿ ನೋಡುವಾಗ, ಈ ದೇಶಗಳ ಮಧ್ಯದಲ್ಲಿ ನೋಡುವಾಗ ಸಮಾಧಾನ ಬರಬೇಕು. ಸಮಾಧಾನದ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯಿಂದ ಮಾತ್ರನೇ ಸಮಾಧಾನ ಕೊಡೋದಕ್ಕೆ ಸಾಧ್ಯ. ಹೌದು ಪ್ರಿಯ ದೇವರ ಮಕ್ಕಳೇ, ನೀವೀಗ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು, ಭಯಪಡಬೇಡ್ರಿ. ನಮಗೊಬ್ಬ ದೇವರಿದ್ದಾನೆ. ಆ ಯೇಸು ಸ್ವಾಮಿ ನಮ್ಮನ್ನು ಇಂಥ ಉತ್ಪಾತಗಳಲ್ಲಿ, ಉಪದ್ರವಗಳಲ್ಲಿ ಬಿಡದಂತೆ ನಮ್ಮನ್ನು ಕಾಪಾಡ್ತಾರೆ. ಮತ್ತು ಯೇಸು ಸ್ವಾಮಿನ ಯಾರೆಲ್ಲ ನಂಬಿದ್ದಾರೋ ಅವ್ರನ್ನೆಲ್ಲ ಯೇಸು ಸ್ವಾಮಿ ಕಾಪಾಡ್ತಾರೆ, ಕೈ ಹಿಡಿತಾರೆ. ಯಾವತ್ತಿಗೂ ಯೇಸು ಸ್ವಾಮಿ ಕೈ ಬಿಡೋದಿಲ್ಲ. ಇದೆಲ್ಲ ಆಗಲೇಬೇಕು, ಇದೆಲ್ಲ ನಡೀಲೇಬೇಕು. ಆದುದರಿಂದ ಇವತ್ತು ಈ ದೇಶಗಳಲ್ಲಿ ನಡೀತಿರುವಂಥ ಪ್ರತಿಯೊಂದು ಕಾರ್ಯಗಳಿಗಾಗಿ ನಾವೇನು ಮಾಡಬೇಕು, ಪ್ರಾರ್ಥನೆಗಳನ್ನು ಮಾಡಬೇಕು. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು ದೇವರು ಆಶೀರ್ವದಿಸುವಂತೆ ಈಗ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಿ ನಿಮ್ಮ ಪಾದಗಳಲ್ಲಿ ಸ್ವಾಮಿ ಕರ್ತನೆಯಪ್ಪ, ಈ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ರೀತಿಯಾಗಿ ಅಯ್ಯ, ಉಪದ್ರವಗಳು, ಉತ್ಪಾತಗಳು, ಯುದ್ಧಗಳು ಸ್ವಾಮಿ, ಬೆಂಕಿ ಅನಾಹುತಗಳ ಮಧ್ಯದಲ್ಲಿ ಸ್ವಾಮಿ ನಲುಗಿ ಸಿಲುಕಿ ಕರ್ತನೇ ಸಯ್ಯ ನಾಶವಾಗದಂತೆ ಸ್ವಾಮಿ, ಈ ನಿನ್ನ ಮಕ್ಕಳು ಕರ್ತನೇ ಸಪ್ಪ ಆದಷ್ಟು ಬೇಗನೆ ಸ್ವಾಮಿ ಇದರಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಕರ್ತಾವೇ ಯೇಸು ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ಕರ್ತನೇ ಸಯ್ಯ ಪ್ರತಿಯೊಬ್ಬರಲ್ಲಿರುವಂಥ ಭಯವನ್ನು ನೀಗಿಸಿ ಧೈರ್ಯವನ್ನು ಕೊಟ್ಟು ಆಶೀರ್ವದಿಸಿರಿ ಸ್ವಾಮಿ. ಹೌದೇ ಸಪ್ಪ,
ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.